ಒಂದು 10 ಜನ ಸೇರೋ ಜಾಗದಲ್ಲಿ 100 ಜನ ಸೇರಿದ್ರೆ ಅಥವಾ 100 ಜನ ಸೇರೋ ಜಾಗದಲ್ಲಿ 200 ಜನ ಸೇರಿದ್ರೆ ಆ ಜಾಗವನ್ನ ಕಂಟ್ರೋಲ್ ನಲ್ಲಿ ಹಿಡ್ಕೊಳ್ಳೋದು ಬಹಳ ಕಷ್ಟ. ಈ ಮದುವೆ ಮುಂಜಿ ಇತ್ಯಾದಿ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಇದರ ಅನುಭವ ಆಗೇ ಇರುತ್ತೆ. ಅಂತದ್ರಲ್ಲಿ 65 ಕೋಟಿ ಜನ, ಬರೋಬ್ಬರಿ 65 ಕೋಟಿ ಜನ ಒಂದು ಪುಟ್ಟ ಊರು ಪ್ರಯಾಗ್ರಾಜ್ನಲ್ಲಿ ಬಂದು ಪುಣ್ಯ ಸ್ನಾನವನ್ನ ಮಾಡಿ ಹೋಗಿದ್ದಾರೆ. ಚಿಕ್ಕ ಪುಟ್ಟ ಕಹಿ ಘಟನೆಯನ್ನ ಹೊರತುಪಡಿಸಿ ಇಡೀ 45 ದಿನಗಳ ಈ ಮಹೋತ್ಸವ ಯಶಸ್ವಿಯಾಗಿ ಸಂಪನ್ನದ ಹಂತಕ್ಕೆ ಬಂದಿದೆ ಅಂದ್ರೆ ಇದು ಸುಲಭದ ಮಾತಲ್ಲ. ಈ 45 ದಿನಗಳ ಕಾಲ ನಾನಾಗ್ಲೇ ಹೇಳ್ದಾಗೆ ವಿಶ್ವ ಭಾರತದ ಕಡೆಗೆ ತಿರುಗಿ ನೋಡಿದೆ. ಸನಾತನ ಧರ್ಮದ ಈ ಆಚರಣೆಯ ಬಗ್ಗೆ ಬೆರಗುಗಣ್ಣಿನಿಂದ ಅಚ್ಚರಿಯ ನೋಟವನ್ನ ಬೀರಿದೆ ವಿಶ್ವ. 45 ದಿನಗಳ ಕಾಲ ಈ ಪುಣ್ಯ ಭೂಮಿ ಪ್ರಯಾಗರಾಜ್ನಲ್ಲಿ ನಡೆದ ಈ ಮಹಾಕುಂಭ ಮೇಳದ ಒಂದು ಕ್ವಿಕ್ ಹೈಲೈಟ್ಸ್ ನಿಮ್ಮ ಮುಂದೆ. ದಿನ ಬರೋಬ್ಬರಿ 45 ದಿನಗಳ ಕಾಲ ನಡೆದ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮಕ್ಕೆ ವೈಭವದ ತೆರೆ ಬಿದ್ದಿದೆ. 144 ವರ್ಷಗಳ ಬಳಿಕ ನಡೆದ ಮಹಾಸಂಗಮ ಅದ್ದೂರಿಯಾಗಿ ಸಂಪನ್ನಗೊಂಡಿದೆ. ಮಹಾಶಿವರಾತ್ರಿಯ ಪವಿತ್ರ ದಿನದಂದೇ ಕೊನೆಯ ಅಮೃತ ಸ್ನಾನದೊಂದಿಗೆ ಮಹಾಕುಂಭ ಮೇಳ ಮುಕ್ತಾಯಗೊಂಡಿದೆ. ವಿಶ್ವ ದಾಖಲೆ ಬರೆದ ಮಹಾಕುಂಭ ಮೇಳ 45 ದಿನದಲ್ಲಿ 65 ಕೋಟಿ ಜನರ ಪುಣ್ಯ ಸ್ನಾನ. ಪ್ರಿಯ ವೀಕ್ಷಕರೇ, ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭ ಮೇಳಕ್ಕೆ ಹರಿದು ಬಂದಿದ್ದು ಭಕ್ತ ಸಾಗರ ಅಲ್ಲ, ಅದು ಭಕ್ತ ಸುನಾಮಿ. ಕೇವಲ 45 ದಿನಗಳಲ್ಲಿ ಬರೋಬ್ಬರಿ 65 ಕೋಟಿ ಭಕ್ತರು ಹಿಂದೂಗಳ ಹಬ್ಬದಲ್ಲಿ ಭಾಗಿಯಾಗಿದ್ರು. ಅರ್ಥಾತ್ ಭಾರತದ ಸರಿಸುಮಾರು ಅರ್ಧದಷ್ಟು ಜನಸಂಖ್ಯೆ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ರು, ಪುಣ್ಯ ಸ್ನಾನ ಮಾಡಿ ಪಾವನರಾದ್ರು. ಮಹಾಕುಂಭ ಮೇಳದಲ್ಲಿ ತಾರೆಯರ ಸಂಗಮ. ತ್ರಿವೇಣಿ ಸಂಗಮದಲ್ಲಿ ಮಿಂದು ಗಣ್ಯರು ಪುನೀತ. ಭರತನಾಡಲ್ಲಿ ನಡೆದ ಮಹಾಕುಂಭ ಮೇಳ ಕೇವಲ ಭಾರತೀಯರ ಹಬ್ಬವಾಗಿರಲಿಲ್ಲ, ಸಪ್ತ ಸಾಗರದಾಚೆಗೂ ಪಸರಿಸಿದ ಮಹಾಸಂಗಮವಾಗಿತ್ತು. ಪ್ರಯಾಗ್ರಾಜ್ಗೆ ಜಗತ್ತಿನ ಗಣ್ಯಾತಿ ಗಣ್ಯರ ದಂಡೆ ಹರಿದು ಬಂದಿತ್ತು. ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಾಷ್ಟ್ರಪತಿ ಮುರ್ಮು, ಸಿಎಂ ಯೋಗಿ ಆದಿತ್ಯನಾಥ್ ಸೇರಿ ಹಲವರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು. ಅನಿಲ್ ಅಂಬಾನಿ ಫ್ಯಾಮಿಲಿ, ಮುಖೇಶ್ ಅಂಬಾನಿ ಕುಟುಂಬ, ನಟ ಅಕ್ಷಯ್ ಕುಮಾರ್, ಅನುಪಮ್ ಖೇರ್, ನಟಿ ಕಟ್ರೀನಾ ಕೈಫ್, ಪ್ರೀತಿ ಜಿಂಟಾ ಸಂಗಮದಲ್ಲಿ ಮಿಂದೆದ್ರು. ಇದಿಷ್ಟೇ ಅಲ್ಲ, ಭೂತಾನ್ ರಾಜರು, ಆಪಲ್ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಪತ್ನಿ ಲಾರೆನ್ ಪೋವೆಲ್ ಕೂಡ ಪುಣ್ಯ ಸ್ನಾನ ಮಾಡಿದ್ರು. ಕೋಲ್ಡ್ ಪ್ಲೇ ಖ್ಯಾತಿಯ ಕ್ರಿಸ್ ಮಾರ್ಟಿನ್, ಹಾಲಿವುಡ್ ನಟಿ ಡಕೋಟಾ ಜಾನ್ಸನ್ ಗಂಗೆಯಲ್ಲಿ ಮಿಂದಿದ್ರು. 144 ವರ್ಷಕ್ಕೊಮ್ಮೆ ನಡೆದ ಹಿಂದೂಗಳ ಮಹಾಹಬ್ಬ, ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಮಹಾಕುಂಭ ಮೇಳಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೀವಿ ಅನ್ನೋದೇ ನಿಜಕ್ಕೂ ನಮ್ಮ ಪುಣ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು 10 ಜನ ಸೇರೋ ಜಾಗದಲ್ಲಿ 100 ಜನ ಸೇರಿದ್ರೆ ಅಥವಾ 100 ಜನ ಸೇರೋ ಜಾಗದಲ್ಲಿ 200 ಜನ ಸೇರಿದ್ರೆ ಆ ಜಾಗವನ್ನ ಕಂಟ್ರೋಲ್ ನಲ್ಲಿ ಹಿಡ್ಕೊಳ್ಳೋದು ಬಹಳ ಕಷ್ಟ. ಈ ಮದುವೆ ಮುಂಜಿ ಇತ್ಯಾದಿ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಇದರ ಅನುಭವ ಆಗೇ ಇರುತ್ತೆ. ಅಂತದ್ರಲ್ಲಿ 65 ಕೋಟಿ ಜನ, ಬರೋಬ್ಬರಿ 65 ಕೋಟಿ ಜನ ಒಂದು ಪುಟ್ಟ ಊರು ಪ್ರಯಾಗ್ರಾಜ್ನಲ್ಲಿ ಬಂದು ಪುಣ್ಯ ಸ್ನಾನವನ್ನ ಮಾಡಿ ಹೋಗಿದ್ದಾರೆ. ಚಿಕ್ಕ ಪುಟ್ಟ ಕಹಿ ಘಟನೆಯನ್ನ ಹೊರತುಪಡಿಸಿ ಇಡೀ 45 ದಿನಗಳ ಈ ಮಹೋತ್ಸವ ಯಶಸ್ವಿಯಾಗಿ ಸಂಪನ್ನದ ಹಂತಕ್ಕೆ ಬಂದಿದೆ ಅಂದ್ರೆ ಇದು ಸುಲಭದ ಮಾತಲ್ಲ. ಈ 45 ದಿನಗಳ ಕಾಲ ನಾನಾಗ್ಲೇ ಹೇಳ್ದಾಗೆ ವಿಶ್ವ ಭಾರತದ ಕಡೆಗೆ ತಿರುಗಿ ನೋಡಿದೆ. ಸನಾತನ ಧರ್ಮದ ಈ ಆಚರಣೆಯ ಬಗ್ಗೆ ಬೆರಗುಗಣ್ಣಿನಿಂದ ಅಚ್ಚರಿಯ ನೋಟವನ್ನ ಬೀರಿದೆ ವಿಶ್ವ. 45 ದಿನಗಳ ಕಾಲ ಈ ಪುಣ್ಯ ಭೂಮಿ ಪ್ರಯಾಗರಾಜ್ನಲ್ಲಿ ನಡೆದ ಈ ಮಹಾಕುಂಭ ಮೇಳದ ಒಂದು ಕ್ವಿಕ್ ಹೈಲೈಟ್ಸ್ ನಿಮ್ಮ ಮುಂದೆ.
45 ದಿನ ಬರೋಬ್ಬರಿ 45 ದಿನಗಳ ಕಾಲ ನಡೆದ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮಕ್ಕೆ ವೈಭವದ ತೆರೆ ಬಿದ್ದಿದೆ. 144 ವರ್ಷಗಳ ಬಳಿಕ ನಡೆದ ಮಹಾಸಂಗಮ ಅದ್ದೂರಿಯಾಗಿ ಸಂಪನ್ನಗೊಂಡಿದೆ. ಮಹಾಶಿವರಾತ್ರಿಯ ಪವಿತ್ರ ದಿನದಂದೇ ಕೊನೆಯ ಅಮೃತ ಸ್ನಾನದೊಂದಿಗೆ ಮಹಾಕುಂಭಮೇಳ ಮುಕ್ತಾಯಗೊಂಡಿದೆ. ವಿಶ್ವ ದಾಖಲೆ ಬರೆದ ಮಹಾಕುಂಭಮೇಳ 45 ದಿನದಲ್ಲಿ 65 ಕೋಟಿ ಜನರ ಪುಣ್ಯ ಸ್ನಾನ. ಪ್ರಿಯ ವೀಕ್ಷಕರೇ, ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳಕ್ಕೆ ಹರಿದು ಬಂದಿದ್ದು ಭಕ್ತ ಸಾಗರ ಅಲ್ಲ, ಅದು ಭಕ್ತ ಸುನಾಮಿ. ಕೇವಲ 45 ದಿನಗಳಲ್ಲಿ ಬರೋಬ್ಬರಿ 65 ಕೋಟಿ ಭಕ್ತರು ಹಿಂದೂಗಳ ಹಬ್ಬದಲ್ಲಿ ಭಾಗಿಯಾಗಿದ್ರು. ಅರ್ಥಾತ್ ಭಾರತದ ಸರಿಸುಮಾರು ಅರ್ಧದಷ್ಟು ಜನಸಂಖ್ಯೆ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ರು, ಪುಣ್ಯ ಸ್ನಾನ ಮಾಡಿ ಪಾವನರಾದ್ರು. ಮಹಾಕುಂಭಮೇಳದಲ್ಲಿ ತಾರೆಯರ ಸಂಗಮ. ತ್ರಿವೇಣಿ ಸಂಗಮದಲ್ಲಿ ಮಿಂದು ಗಣ್ಯರು ಪುನೀತ. ಭರತನಾಡಲ್ಲಿ ನಡೆದ ಮಹಾಕುಂಭಮೇಳ ಕೇವಲ ಭಾರತೀಯರ ಹಬ್ಬವಾಗಿರಲಿಲ್ಲ, ಸಪ್ತ ಸಾಗರದಾಚೆಗೂ ಪಸರಿಸಿದ ಮಹಾಸಂಗಮವಾಗಿತ್ತು. ಪ್ರಯಾಗ್ರಾಜ್ಗೆ ಜಗತ್ತಿನ ಗಣ್ಯಾತಿ ಗಣ್ಯರ ದಂಡೆ ಹರಿದು ಬಂದಿತ್ತು. ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಾಷ್ಟಪತಿ ಮುರ್ಮು, ಸಿಎಂ ಯೋಗಿ ಆದಿತ್ಯನಾಥ್ ಸೇರಿ ಹಲವರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು. ಅನಿಲ್ ಅಂಬಾನಿ ಫ್ಯಾಮಿಲಿ, ಮುಖೇಶ್ ಅಂಬಾನಿ ಕುಟುಂಬ, ನಟ ಅಕ್ಷಯ್ ಕುಮಾರ್, ಅನುಪಮ್ ಖೇರ್, ನಟಿ ಕಟ್ರೀನಾ ಕೈಫ್, ಪ್ರೀತಿ ಜಿಂಟಾ ಸಂಗಮದಲ್ಲಿ ಮಿಂದೆದ್ರು. ಇದಿಷ್ಟೇ ಅಲ್ಲ, ಭೂತಾನ್ ರಾಜರು, ಆಪಲ್ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಪತ್ನಿ ಲಾರೆನ್ ಪೋವೆಲ್ ಕೂಡ ಪುಣ್ಯ ಸ್ನಾನ ಮಾಡಿದ್ರು. ಕೋಲ್ಡ್ ಪ್ಲೇ ಖ್ಯಾತಿಯ ಕ್ರಿಸ್ ಮಾರ್ಟಿನ್, ಹಾಲಿವುಡ್ ನಟಿ ಡಕೋಟಾ ಜಾನ್ಸನ್ ಗಂಗೆಯಲ್ಲಿ ಮಿಂದಿದ್ರು. 144 ವರ್ಷಕ್ಕೊಮ್ಮೆ ನಡೆದ ಹಿಂದೂಗಳ ಮಹಾಹಬ್ಬ, ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಮಹಾಕುಂಭಮೇಳಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೀವಿ ಅನ್ನೋದೇ ನಿಜಕ್ಕೂ ನಮ್ಮ ಪುಣ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.